ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ರಾಜ್ಯದ ಜನತೆಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿ ಒಳಗಡೆನೆ ಹೆಚ್ಚು ಚರ್ಚೆ ಆಗ್ತಾ ಇರೋದು ನವೆಂಬರ್ ಕ್ರಾಂತಿ. ಪ್ರತಿಯೊಬ್ಬ MLAನೂ ಕೂಡ ಕಾಂಗ್ರೆಸ್ MLAಗಳು ಕೂಡ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನವೆಂಬರ್ ಅಲ್ಲಿ ಏನಾಗುತ್ತೆ, ನಾವು ಯಾವ ಗುಂಪು, ಸಿದ್ದರಾಮಯ್ಯನ ಗುಂಪು ಹೋಗ್ಬೇಕಾ, DK ಶಿವಕುಮಾರ್ ಗುಂಪು ಹೋಗ್ಬೇಕಾ, ಇಲ್ಲ ಕಾಂಗ್ರೆಸ್ ಗುಂಪಲ್ಲಿ ಇರ್ಬೇಕಾ? ಈ ಗುಂಪುಗಳು ಸೆಲೆಕ್ಷನ್ ನಲ್ಲಿ ಕಾಂಗ್ರೆಸ್ಸಿನ MLAಗಳು ನಿಂತಿದ್ದಾರೆ. ಒಟ್ನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡಿದ್ರೆ ನವೆಂಬರ್ ಕ್ರಾಂತಿ ಆಗುವಂಥದ್ದು ಶತಸಿದ್ಧ. ಈಗಾಗಲೇ ಟಿವಿಗಳಲ್ಲೂ ಹಲವಾರು ಟಿವಿಗಳಲ್ಲಿ ಪ್ಯಾನಲ್ ಡಿಸ್ಕಷನ್ ಆಯ್ತು. ಇವತ್ತು ಯಾವುದೋ ಒಬ್ಬ ಜ್ಯೋತಿಷಿ ಒಂದು ಚಾನಲ್ ಅಲ್ಲಿ ಹೇಳ್ತಾ ಇದ್ರು, ನವೆಂಬರ್ ಕ್ರಾಂತಿ ಆಗೋದು ಶತಸಿದ್ಧ, ಯಾರ್ಯಾರಿಗೋ ಗುರು ಬರ್ತಾನೆ, ಯಾರ್ಯಾರಿಗೋ ಶುಕ್ರ ಬರ್ತಾನೆ, ಶನಿ, ಸಿದ್ದರಾಮಯ್ಯನವ್ರಿಗೆ ಶನಿ ಬರುತ್ತೆ ಅಂತ ಎಲ್ಲ ಯಾರೋ ಬೆಳಗ್ಗೆ ನಾನು ಟಿವಿ ಆನ್ ಮಾಡಿದಾಗ ಬರ್ತಾ ಇತ್ತು. ಅದಕ್ಕೆ ಯಾರಿಗೆ ಗುರು ಬರ್ತಾನೆ, ಯಾರಿಗೆ ಶುಕ್ರ ಬರ್ತಾನೆ, ಯಾರಿಗೆ ಶನಿ, ಯಾರು ಬರ್ತಾರೆ ಅನ್ನೋದನ್ನ ನವೆಂಬರ್ ಅಲ್ಲಿ ತೀರ್ಮಾನ ಆಗ್ತದೆ. ಕ್ರಾಂತಿ ಆಗೋದಂತೂ ಗ್ಯಾರಂಟಿ. ಜನನೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, MLAಗಳು ಅದೇ ತರ, ವಾತಾವರಣನೂ ಅದೇ ತರ ಇದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸರ್ಕಾರ ಇರುತ್ತೋ ಹೋಗುತ್ತೋ ಅನ್ನೋದನ್ನು ಕೂಡ ಗ್ಯಾರಂಟಿ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇದೆ. ನೋಡಿ, ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಅವ್ರ ಇಲಾಖೆನ ಸಮರ್ಥವಾಗಿ ನಿಭಾಯಿಸ್ತಾರೆ, ಅದೇ ದೊಡ್ಡ ವಿಚಾರ. ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅದನ್ನ ಅವ್ರ ಜನಗಳ ಮುಂದೆ ಹೇಳ್ತಾನೆ ಇಲ್ಲ. ಇದುವರೆಗೂ ಒಂದು ದಿನ ಅವ್ರ ಇಲಾಖೆಯಲ್ಲಿ ಏನ್ ಮಾಡಿದೀನಿ ಹೇಳಿಲ್ಲ. IT BT ನೋಡ್ತಾ ಇದ್ರೆ ಎಲ್ಲ ಬಂದು ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಕಿರಣ್ ಮಜುಮ್ದಾರ್ ಇರ್ಬೋದು, ಪೈ ಅವ್ರು ಇರ್ಬೋದು, ಈ ತರದವರೆಲ್ಲ ರಸ್ತೆ ಹಳ್ಳಗಳು ಬಿದ್ದಿರೋದ್ರ ಬಗ್ಗೆ, ಫಾರಿನ್ ಇನ್ವೆಸ್ಟರ್ ಯಾರು ಬೆಂಗಳೂರು ಕಡೆ ಮುಖ ಆಗ್ತಾ ಇಲ್ಲ, ಇರೋರೆಲ್ಲ ಬೆಂಗಳೂರು ಬಿಟ್ಟು ಹೋಗೋಣ ಅಂತೇಳಿ ಬಾಯ್ ಬಾಯ್ ಬೆಂಗಳೂರು, ಗುಡ್ ಬೈ ಟು ಬೆಂಗಳೂರು ಅಂತ ಹೇಳಕ್ಕೆ ರೆಡಿ ಆಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವ್ರು ಕಾಮೆಂಟ್ ಮಾಡ್ಬೇಕಾಯ್ತು. ನಮ್ಮ ರಸ್ತೆ ಯಾಕೆ ಹಾಳಾಗಿದೆ, IT BT ರಸ್ತೆಗಳನ್ನ ನಾವು ಸರಿ ಮಾಡ್ತೀರಿ ಎಷ್ಟು ದಿನದಲ್ಲ, ಅದೆಲ್ಲ ಏನೂ ಇಲ್ಲ. ಇಲಾಖೆಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ, RDP, ಅದನ್ನು ಏನು ಹೇಳ್ತಾ ಇಲ್ಲ. ಬೇರೆ ವಿಷಯಾಂತರ ಮಾಡಕ್ಕೆ ಈಗ ಗೂಗಲ್ ಕಂಪನಿ 1,30,30,000 ಕೋಟಿ ಹಣ ಇವತ್ತು ಬೇರೆ ರಾಜ್ಯಕ್ಕೆ ಹೋಯ್ತು. 30-40 ಸಾವಿರ ಉದ್ಯೋಗ ಕರ್ನಾಟಕ ಜನತೆಗೆ ಸಿಗ್ಬೇಕಾಯ್ತು, ಅದು ಹೋಯ್ತು. ಅದ್ರ ಬಗ್ಗೆ ಚಕಾರನೇ ಇಲ್ಲ. ಅದು ಯಾವಾಗ ಗೂಗಲ್ ಹೋಯ್ತು ಅವತ್ತಿಂದ RSS ಶುರುವಾಯ್ತು. ಅದಕ್ಕೆ ಮುಂಚೆ RSS ಇರ್ಲಿಲ್ಲ. ಗೂಗಲ್ನ ಯಾಮಾರ್ಸಕ್ಕೋಸ್ಕರ, ಗೂಗಲ್ ಆಗಿರೋದನ್ನ ಅವಮಾನನ ಬೇರೆ ಕಡೆಗೆ ತಿರ್ಗೋಕ್ಕೋಸ್ಕರ ಈ ತರ ಮಾಡ್ತಾ ಇದ್ರು. ಅದಕ್ಕೆ ಅವ್ರ ಬಗ್ಗೆ ನಂದು ನೋ ಕಾಮೆಂಟ್ಸ್. ಅವ್ರೇನ ಮಾತಾಡೋದಾದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ, ಫೇಲ್ಯೂರ್ ಬಗ್ಗೆ ಮಾತಾಡ್ಲಿ, ಅದು ಬಿಟ್ಟು ಬೇರೆ ವಿಚಾರಗಳನ್ನ ನಾವು ಮಾತಾಡೋಣ. ನಿನ್ನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ CM DCM ರಸ್ತೆಗೆ ಕಾಮಗಾರಿ ಚಾಲನೆ ಕೊಟ್ಟಿದ್ರು. ಅಂತ ಸಮಯದಲ್ಲಿ CM ಆರ್ ಅಶೋಕ್ ಅವ್ರಿಗೆ ಏನು ಗೊತ್ತಿಲ್ಲ, ಬರೀ ರಾಮ ಅಂದ್ರೆ ರಾಮ ಅಂತಾರೆ, ಲಕ್ಷ್ಮಣ ಅಂತಾರೆ. ಇನ್ನ ಇವ್ರ ಬಗ್ಗೆ MP ಬಗ್ಗೆ ತೇಜಸ್ವಿ ಸೂರ್ಯ ಬಗ್ಗೆ ಅವ್ರ ಅಮಾವಾಸ್ಯೆ ಇದ್ದಂಗೆ ಅಂತ ಸಾಕಷ್ಟು ಜನರನ್ನ ಟೀಕೆ ಮಾಡಿದ್ರು. ನನಗೆ ಹೆಮ್ಮೆ ಇದೆ. ಇವರು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ನನ್ನ ಬಗ್ಗೆ ಆಡಿರೋ ಮಾತುಗಳ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಅಶೋಕ ಹೇಳಿದ್ರೆ ರಾಮ ಅಂತಾನೆ, ಲಕ್ಷ್ಮಣ ಅಂತಾನೆ ಅಂತ. ನಾನು ದೇವ್ರನ್ನ ಅಂತೀನಿ. ಇವ್ರು ಯಾರು ಹೇಳ್ತಾರೆ? ಇವರು ಯಾರು? ಬಿನ್ ಲಾಡನ್ ಹೆಸರು ಹೇಳ್ತಾರೆ. ಪಾಕಿಸ್ತಾನದ ಅಧ್ಯಕ್ಷ ಮುಷರಫ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಇನ್ನು ಜಾಸ್ತಿ ಅಂದ್ರೆ ಇಟಲಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅಟ್ಲೀಸ್ಟ್ ನಾನು ನಮ್ಮ ದೇಶದ ಈ ಭರತ ಭೂಮಿಯಲ್ಲಿ ಹುಟ್ಟಿದಂತ ರಾಮನ ಬಗ್ಗೆ, ಲಕ್ಷ್ಮಣನ ಬಗ್ಗೆ ಮಾತಾಡ್ತೀನಿ. ಇವರೆಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ. ಖಲಿಸ್ತಾನದ ಬಗ್ಗೆ, ಏನು ತಾಲಿಬಾನ್ ಬಗ್ಗೆ, ಮುಷರಫ್ ಬಗ್ಗೆ, ಈ ತರದ ಬಗ್ಗೆ ಮಾತಾಡ್ತಾರೆ. ಅದರಿಂದ ನಮ್ಮ ದೇಶದ, ನಮ್ಮ ರಾಮ ಈ ದೇಶದ ಆರಾಧ್ಯ ದೈವ, ಅವ್ರ ಬಗ್ಗೆ ಮಾತಾಡ್ತಾನೆ ಅನ್ನೋದು ಹೇಳೋದು ಹೆಮ್ಮೆ ನನಗೆ. ಅವ್ರಿಗೂ ನಾನು ಹೇಳ್ತೀನಿ, ಫಸ್ಟು ಬಿದ್ದಿರೋ ಗುಂಡಿಗಳನ್ನು ಮುಚ್ಚಿ, ಆಮೇಲೆ ರಾಮ ಲಕ್ಷ್ಮಣ ನಿಮ್ಗೆ ಏನೇನ್ ಬೇಕೋ ಹೇಳಿರ,
ಗುಂಡಿನ ಮುಚ್ಚೋದ್ ಬತ್ತು ಡೈವರ್ಟ್ ಮಾಡಕ್ ಹೋಗ್ಬೇಡಿ. ರಾಮ ಲಕ್ಷ್ಮಣನ ಕಡೆ ಕರ್ಕೊಂಡೆ ಬಿಜೆಪಿ ರಸ್ತೆನೆ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ, ರಸ್ತೆ ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಿದ್ರೆ ನಿಮ್ಮನ್ನ ಯಾಕೆ ಚಿಮಾರಿ ಆಗ್ತಾ ಇದ್ರು ಜನ? 30 ವರ್ಷದಿಂದ ಬಿಜೆಪಿಯವರು ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಚಿಮಾರಿ ಬರ್ತಾ ಇದ್ದಾರೆ? ನೀವು 2.5 ವರ್ಷದಿಂದ ಯಾವುದೇ ರಸ್ತೆಗೆ ಡಾಂಬರೀಕರಣ ಮಾಡದೆ ಈ ಪರಿಸ್ಥಿತಿ ಬಂದಿದೆ. 2.5 ವರ್ಷದಿಂದ ಡಾಂಬರೀಕರಣ ಮಾಡಿದ್ರೆ ಈ ಇಷ್ಟು ಅಧ್ವಾನ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ ಸರ್ಕಾರ ಪಾಪರಾಗಿದ್ದೀರಾ, ದುಡ್ಡಿಲ್ಲ, ಬೆಂಗಳೂರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಅದಕ್ಕೆ ಪಾಪರಾಗಿದ್ದೀರಾ. ನಿಮ್ಮ ಹತ್ರ ಹಣ ಇದ್ರೆ ಈಗ ನೋಡಿ, ಒಂದೇ ಸರಿ 10,000 ಕೋಟಿ ಬಿಡುಗಡೆ ಮಾಡಿ ಎಲ್ಲಾ ರಸ್ತೆಗಳು ಡಾಂಬರೀಕರಣ ಮಾಡಿದ್ರೆ ಮುಗಿದೋಯ್ತು. ಯಾಕೆ ಮಾಡಕ್ಕಾಗ್ತಾ ಇಲ್ಲ ನಿಮ್ಮಲ್ಲಿ? ಆ ಧೈರ್ಯ ಯಾಕಿಲ್ಲ? ಹೇಳ್ಬೇಕಲ್ಲ ಮುಖ್ಯಮಂತ್ರಿ, ನಾನು ಈಗ 10,000 ಕೋಟಿ ಬಿಡುಗಡೆ ಮಾಡಿದ್ದೀನಿ, ಎಲ್ಲಾ ರಸ್ತೆಗಳು ಡಾಂಬರೀಕರಣ ಮಾಡ್ತೀನಿ, 10,000 ಕೋಟಿ ತಗೊಳ್ಳಿ ಅಂತ ಹೇಳಿ ಫೈನಾನ್ಸ್ ಹೇಳ್ಬಿಟ್ಟು ಬಿಡುಗಡೆ ಮಾಡ್ಬಿಟ್ರೆ ಮುಗಿದೋಯ್ತು. ಹೇಳ್ತಾ ಇದಾರ? ಹೇಳಲ್ಲ. ಯಾಕಂದ್ರೆ ದುಡ್ಡಿಲ್ಲ, ಪಾಪರ ಔಟಿದ್ದಾರೆ, ಅದಕ್ಕೋಸ್ಕರ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.